ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೆ 80 ವರ್ಷದ ಗಾಡಿಯನ್ನು ನಿಮಗೆ ಇವತ್ತು ತೋರಿಸಲಿಕ್ಕೆ. ಸೊ ಏನೊಂದು 80 ವರ್ಷ ಆಯಿತು, ನಾನು ಹುಟ್ಟಿರಲಿಲ್ಲ ಆ ಟೈಮಲ್ಲಿ ಬಂದಿರೋದು ಇದರಲ್ಲಿ. ಸೊ ಈ ವಿಡಿಯೋನ ನನಗಿನ ಏರನವರು ಜಾಸ್ತಿ ನೋಡಿದರೆ ನೀವು ನೋಡಿರ್ಬೋದು ಓಲ್ಡನ್ನು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಮುಂಚೆ ಹೇಗಿತ್ತು ಕಂಡೀಷನ್ ಇತ್ತು ಗಾಡಿ ಹಾಗೆಯೇ ಕಂಡೀಷನ್ ಮಾಡಿಟ್ಟಿದ್ದಾರೆ. ಸೊ ನಾನು ಹೊರಗಡೆ ಇಟ್ಟಿರೋದ್ರಿಂದ ನಾನು ಕೀ ಸಿಗಲಿಲ್ಲ ನನಗೆ, ಅವರು ಆ್ಯಕ್ಚುಲಿ ಬ್ಯುಸಿ ಇದ್ದಾರೆ ಓನರು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಇದ್ದರೆ ನಾನು ಕಾರು ಒಂದು ಡ್ರೈವ್ ಮಾಡಿ ನಿಮಗೆ ತೋರಿಸ್ತೇನೆ. ಬಟ್ ಇವಾಗ ನನಗೆ ಡ್ರೈವ್ ಮಾಡಲಿಕ್ಕಾಗಲ್ಲ, ಯಾಕೆ ಕೀ ಇಲ್ಲ. ಹೀಗೆ ನಾನು ನಿಮಗೆ ರಿವೀಲ್ ಮಾಡ್ತಿದ್ದೀನಿ ಗಾಡಿ. ನೋಡಿ ಸ್ಟೇರಿಂಗ್ ಎಲ್ಲ ನೋಡಿ ಏನು ಚೆನ್ನಾಗಿದೆ, ಹಾರ್ನು ಮತ್ತು ಸೀಟೆಲ್ಲ ಈಗೆಲ್ಲ ಆ್ಯಕ್ಚುಲಿ ಸೀಟೆಲ್ಲ ಅವ್ರು ಚೇಂಜ್ ಮಾಡಿದ್ದಾರೆ. ಮತ್ತು ಸ್ವಲ್ಪ ಸ್ಟೇರಿಂಗ್ ಎಲ್ಲ ಸೇಮ್ ಮುಂಚೆದೆ. ಮಿರರ್ ಅದೆಲ್ಲ ಸೇಮ್. ಮಿರರ್ ಏನು ಸ್ವಲ್ಪ ಓಲ್ಡ್ ಹಳೆದೆಲ್ಲ ಹಾಕಿರಬೇಕು. ಮತ್ತು ಈ ಥರದ ವಸ್ತುಗಳನ್ನು ತರಿಸಿ ಅವ್ರು ಹಾಕಿರೋದು ಕ್ರೇಜ್ ಉಂಟಲ್ಲ ಸೈಕ್, ಅದು ಬೇರೆ ಲೆವೆಲ್ ಬಿಡಿ, ಅದು ಹೇಳೋಂಗಿಲ್ಲ. ಆ ಥರ ಕ್ರೇಜ್ ಉಂಟು ನೋಡಿ. ಇಷ್ಟು ಚೆನ್ನಾಗಿರೋ ಕಾರನ್ನು ಅವ್ರು ಇಟ್ಟಿದ್ದಾರೆ ಅಂದರೆ ಗ್ರೇಟ್ ಅವರು, ಹೌದಲ್ವಾ? ಏನು ಹೆಡ್ಲೈಟ್ ನೋಡಿ, ಹೆಡ್ಲೈಟು ಮತ್ತು ಇದೆಲ್ಲ ತುಂಬ ಚೆನ್ನಾಗಿದೆ ಲೈಟು. ಅವರೆಲ್ಲ ಆ್ಯಕ್ಚುಲಿ ಮೇಂಟೈನ್ ಮಾಡಿದ್ದಾರೆ. ಅದು ಮೇಂಟೈನ್ ಮಾಡಲಿಲ್ಲ ಅಂದರೆ ಆಲ್ಮೋಸ್ಟ್ ತುಂಬ ಕಷ್ಟ. ಸೊ ಹಾಗಾಗಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ನೋಡಿ ಹೇಗಿದೆ ನೋಡಿ. ಸೊ ಇದು ಯಾವುದಂದ್ರೆ ಸುಜುಕಿನವ್ರದ್ದು ಹೇಗಿದೆ ನೋಡಿ. ಸುಜುಕಿನವ್ರದ್ದು ತುಂಬ ಚೆನ್ನಾಗಿದೆ. ಟೈರ್ ನೋಡಿ, ಟಯರು ಸ್ವಲ್ಪ ಇವಾಗಿನ ಫ್ಯಾಷನ್ ಪ್ರಕಾರ ಟಯರೆಲ್ಲ ಹಾಕಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ಚೆನ್ನಾಗಿರ್ಬೇಕಂತೇಳಿ. ಆಲ್ಮೋಸ್ಟ್ ಖತರ್ನಾಕ್ ಗಾಡಿ, ತುಂಬ ಪವರ್ಫುಲ್ ಇದೆ. ವಿಂಟೇಜ್ ಕಾರನ್ನು ನಿಮಗೆಲ್ಲ ತೋರಿಸಿದೆ, ತುಂಬ ಚೆನ್ನಾಗಿತ್ತು. ಬಟ್ ಆ ಥರ ಗಾಡಿ ನಾವು ಯಾರು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಒಂಥರ ಪ್ಯಾಷನ್ ಇರಬೇಕು ಆ ಗಾಡಿಗಳ ಬಗ್ಗೆ, ಆಗ ನಾವು ಅದನ್ನು ಓಲ್ಡೇಜ್ ಗಾಡಿಗಳನ್ನು ಇಡ್ಬೋದು. ಸೊ ಎಲ್ಲರೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವರು ಮಾತ್ರ ಅದನ್ನು ಮೇಂಟೈನ್ ಮಾಡ್ತಾರೆ. ಸೊ ಅವರೆಲ್ಲ ಅಷ್ಟು ಕ್ರೇಜ್ ಇರುತ್ತೆ ಓಲ್ಡ್ ಐಟಮ್ಸ್ ಮೇಲೆ. ಸೊ ನಿಮಗೆ ಏನು ಗೊತ್ತಿಲ್ಲ. ಸೊ ನಾವು ಇನ್ನು ನಿಮಗೆ ನೋಡಿದ್ದೇವಲ್ಲ, ನಿಮಗೆ ಇಷ್ಟ ಇದ್ದರೆ ಇನ್ಮೇಲೆ ಇಡ್ಬೋದು ಹೊಸ ಗಾಡಿಗಳೆಲ್ಲ, ಹಳೆ ಗಾಡಿಗಳೆಲ್ಲ. ಸೊ ಹಾಗಾಗಿ ನಾನು ರಿಟರ್ನ್ ಈಗ ಅದು ಗಾಡಿ ಎಲ್ಲ ರಿವೀಲ್ ಮಾಡಿದೆ, ನಿಮಗೆ ತೋರಿಸಿದ್ದೇನೆ. ಏನಂತ ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳಿ ಈ ಪೇಜನ್ನು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದ ನಂತರ ನಾನು ಹೊರಟಿದ್ದೇನೆ ಈಗ ನಮ್ಮ ಮನೆಗೆ. ಸೊ ಮನೆಗೆ ಹೋಗುವ ಪಕ್ಕದಲ್ಲಿ ಒಂದು ಅಣ್ಣನ ಮನೆ ಇತ್ತು, ಹಾಗಾಗಿ ಒಂದು ವಿಸಿಟ್ ಕೊಟ್ಟು ಹೋಗುವ ಅಂಥೇಳಿ ಆ ಕಡೆ ಹೋಗ್ತಿದ್ದೀನಿ. ಬನ್ನಿ ಲೆಸ್ಕೋ ಯಾವ ಥರ ಇರುತ್ತೆ, ಸ್ವಲ್ಪ ಸಣ್ಣದೊಂದು ಚಿಕ್ಕದು ವ್ಲಾಗ್ ಒಂದು ನಿಮಗೆ ತೋರಿಸ್ತೇನೆ ಅವ್ರ ಮನೆಗೆ ಹೋಗುವ. ಈಗ ಏನಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಮನೆಯಲ್ಲಿ ನೋಡಿ. ರೋಡಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆಯಲ್ಲಿ. ಇಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವರು ಒಂದು ಎಷ್ಟು ವರ್ಷ ಆಯಿತು ಇನ್ನೂವರೆಗೂ ಕೆಲಸ ಮಾಡ್ತಿದ್ದಾರೆ ನೋಡಿ. ಮೀನು ಮಾರ್ತಾನೆ ಅಜ್ಜಿ, ಗ್ರೇಟ್ ಅಂದರೆ ಗ್ರೇಟು. ನಾವು ಮಳೆ ಬಂದರೆ ಮನೇಲಿ ಕೂತ್ಕೊಳ್ಳೋದು, ಅವರು ಆಗಲ್ಲ. ಇಡೀ ದಿನ ಕೆಲಸ ಮಾಡ್ತಾರೆ, ಇಡೀ ದಿನ ಚೆನ್ನಾಗಿ ಮಾಡ್ತಾರೆ ಕೆಲಸ. ಸೊ ಒಂದೇ ಕೈಯಲ್ಲಿ ಗಾಡಿ ಓಡಿಸಿದ್ದೀನಿ. ಇಲ್ಲಿ ಏನು ಪಾಚಿ ಗೀಜಿ ಬೆಳೆದಿದೆ, ಬಿದ್ದಿಗಿದ್ರೆ ಎಂಥ ಅವಸ್ಥೆ ನೋಡಿ. ನೋಡಿ ನೋಡಿ ಪಾಚಿ ಬಿದ್ದರೆ ಮಾತ್ರ ಹೋಯ್ತದೆ ಗಾಡಿ. ಉಡೀಸ್ ಮೊಬೈಲ್ ಹೊಡೆದು ಹೋಗ್ತದೆ. ನಂದು ಇದು ಸಹ ಪ್ಯಾಚ್ ವರ್ಕ್ ಆಗುತ್ತೆ, ಆ ಥರ ಕ್ರೇಜ್ ಉಂಟು. ಇಲ್ಲಿ ಒಬ್ಬ ಇದ್ದಾನೆ ಸೈಕಲ್ಲು, ಎಂಥ ಸ್ಕಿಲ್ ಅಂದರೆ ಅವನು ಸೈಕಲೆಲ್ಲ ಓಡಿಸುವಾಗ ಅಷ್ಟು ಕ್ರೇಜ್. ಅದು ಮಳೆ ಬರುವಾಗ ಒಂದು ಒಳ್ಳೆ ಕ್ರೇಜ್ ಅಲ್ಲ, ಅದೊಂದು ಮಳೆ ಗಾಲಲ್ಲಿ ಒಂದು ಫೀಲೇ ಬೇರೆ. ಮಳೆಗಾಲಲ್ಲಿ ಒಂದು ಓಡಿಸೋದು ಗಾಡಿ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಬಂದಾಯ್ತು ನೋಡಿಪ್ಪ, ಚಿಂಟು ಹೇಗಿದ್ದಾನೆ. ಇಲ್ಲಿ ಅಣ್ಣಾರ ಮನೆ ಆ ಶಾಪ್ ಹತ್ರ. ಎಲ್ರಿಗೂ ಟಾಟಾ ಬಾಯ್ ಬೈ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಸೊ ಇವು ಮನೆಗೆ ಬಂದಿದ್ದೀನಿ, ಇವನ ಜೊತೆ ಆಟ ಆಡ್ಬೇಕು ನಾನು. ಸೊ ಟಾಟಾ ಬಾಯ್ ಬೈ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡ್ಕೊಂಡು